ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಎಲ್ಲರೂ ಭೀತಿಯಿಂದ ನಿದ್ದೆ ಮಾಡಲು, ಕೆಲಸ ಮಾಡಲು, ಇಲ್ಲ ಸಂತೋಷವಾಗಿರಲು ಸ್ವಲ್ಪ ಆತಂಕದಿಂದ ಇದ್ದಾರೆ ಎಲ್ಲರೂ. ಕಾರಣ ಜ್ವರ. ನಮಗೆ ಗೊತ್ತಿಲ್ಲದಿರೋ ಜ್ವರಗಳು ನಮ್ಮ ರಾಜ್ಯಕ್ಕೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಕೇರಳದಲ್ಲಿ ಆ ಜ್ವರಗಳು, ಅದರ ಭೀತಿಯಿಂದ ಜನಗಳು ಬಳಲುತ್ತಿದ್ದಾರೆ. ಈ ಜ್ವರದ ಅಭಾವ ಭಾರೀ ತೊಂದರೆಯನ್ನುಂಟು ಮಾಡುವಂಥದ್ದೇ. ಆದರೂ ನಮ್ಮ ಪ್ರಾಚೀನ ವೈದ್ಯ ಪರಂಪರೆಯಲ್ಲಿ ಇದಕ್ಕೆ ತಕ್ಕದಾದ ಪರಿಹಾರಗಳು, ಅದಕ್ಕೆ ಅವಶ್ಯಕತೆಯಾದ ಎಲ್ಲ ವಿಶ್ಲೇಷಣೆಗಳು, ಎಲ್ಲ ತಿಳುವಳಿಕೆಗಳು, ಎಲ್ಲ ರೀತಿಯ ಔಷಧಗಳು ಲಭ್ಯವಾಗಿದೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು, ನಾವು ಭಯಪಡದೆ ಆಹಾರವನ್ನು, ಪರಿಸರವನ್ನು, ನಮ್ಮ ಸುತ್ತಮುತ್ತಲಿರುವ ಜಾಗಗಳನ್ನು ಶುಚಿಯಾಗಿಡುವುದು ಬಹಳ ಪ್ರಾಮುಖ್ಯವಾಗಿದೆ. ಅದರೊಟ್ಟಿಗೆ ಅವಶ್ಯಕತೆಗೆ ಬೇಕಾಗಿರುವ ಎಲ್ಲ ಔಷಧಗಳನ್ನು ನಿಮ್ಮ ಮನೆಯೊಳಗೆ ನೀವು ತಯಾರು ಮಾಡಿಟ್ಕೋಬೋದು. ಅಕ್ಕಪಕ್ಕದಲ್ಲಿ ಜ್ವರ ಬರುವುದಕ್ಕಿಂತ ಮುಂಚೆಯೇ, ಜ್ವರದ ಲಕ್ಷಣಗಳು ಕಾಣುವಾಗಲೇ ನೀವು ಈ ಔಷಧಗಳನ್ನು ನೀವು ತಗೊಂಡ್ರೆ ಯಾವುದೇ ಥರದ ಜ್ವರಗಳು ನಿಮ್ಮನ್ನು ಪೀಡಿಸುವುದಿಲ್ಲ, ಹಾಗೆ ನಿಮಗೆ ತೊಂದರೆ ಕೊಡುವುದಿಲ್ಲ. ಜ್ವರ ಬರುವುದಕ್ಕಿಂತ ಮುಂಚೆಯೇ ನಿಮಗೆ ಈ ಔಷಧವನ್ನು ತಗೊಳ್ಳೋಕ್ಕೆ ಸಾಧ್ಯವಾಗಿರುವಂಥದ್ದು. ಜ್ವರ ಬಂದ ಮೇಲೂ ಈ ಔಷಧಗಳು ಭಾರೀ ಉತ್ತಮವಾಗಿ ಕೆಲಸ ಮಾಡುತ್ತದೆ, ಉತ್ತಮವಾಗಿ ಪರಿಣಾಮ ಬೀರುತ್ತದೆ. ಅದಕ್ಕೆ ನಿಮ್ಮ ಮನೆಗಳಲ್ಲೇ ಮಾಡಿಕೊಳ್ಳುವಂಥದ್ದು. ಇಷ್ಟು ಭಯಭೀತರಾಗುವ ಅವಶ್ಯಕತೆಯೇ ಇಲ್ಲ. ದೇವರು ಈ ಪ್ರಕೃತಿಯನ್ನು ಸೃಷ್ಟಿಸುವಾಗ, ಅದರೊಟ್ಟಿಗೆ ಮನುಷ್ಯನನ್ನು ಸೃಷ್ಟಿಸುವಾಗ, ಮನುಷ್ಯನಿಗೆ ಅವಶ್ಯಕತೆ ಇರುವ ಪ್ರತಿಯೊಂದನ್ನು ಈ ದೇವರು ಸೃಷ್ಟಿಸಿದ್ದಾರೆ. ಅದಕ್ಕೆ ತಕ್ಕನಾಗ ಎಲ್ಲ ಕಾಯಿಲೆಗೂ, ಎಲ್ಲ ರೋಗ ರುಜಿನಗಳು ಈ ಪ್ರಕೃತಿಯಲ್ಲಿ ಪರಿಹಾರವಿದೆ. ಈ ಪ್ರಕೃತಿಯೇ ನಮಗೆ ದಾನವಾಗಿ ನೀಡಿರುವಂಥ ಈ ಔಷಧ ಗಿಡಗಳು, ಅಮೂಲ್ಯವಾದ ಈ ನಿಧಿ ನಮಗಿವತ್ತು ಉಪಯೋಗಿಸ್ಬೋದು. 5 ಥರದ ಜ್ವರಗಳಿದೆ. ಆ 5 ಥರ ಜ್ವರಗಳಿಗೂ ಔಷಧಗಳು ಇದೆ. ಅದನ್ನು ಎಷ್ಟು ಕಾಠಿನ್ಯವಾಗಿ ಬಂದರೂ ಅದಕ್ಕೆ ತಕ್ಕನಾದ ಔಷಧಗಳು, ಅದಕ್ಕೆ ತಕ್ಕನಾದ ಪರಿಹಾರಗಳು ಇದೆ. ಆತ್ಮೀಯ ಬಂಧುಗಳೇ, ಈ ದಿನಗಳಲ್ಲಿ ಉಪವಾಸ ವ್ರತವನ್ನು ನಡೆಸುತ್ತಿರುವ ಮುಸ್ಲಿಂ ಸಹೋದರರು, ಈ ಉಪವಾಸ ಅನ್ನೋದು ಈ ಜ್ವರ ಬಂದಾಗ ಉತ್ತಮ ಔಷಧವಾಗಿದೆ. ಯಾವುದೇ ಜ್ವರವಾದರೂ ಉಪವಾಸ ಅನ್ನೋದು ಈ ಯಾವುದೇ ಜ್ವರಕ್ಕೆ ಹತೋಟಿಯಲ್ಲಿ ತರುವುದಕ್ಕೆ ತುಂಬ ಉತ್ತಮವಾದ ಔಷಧವಾಗಿದೆ, ಮೊದಲನೇದಾಗಿ. ಅದೇ ರೀತಿ ಹಣ್ಣು ಹಂಪಲುಗಳನ್ನು ನಾವು ತಿನ್ನುವಾಗ ಸ್ವಲ್ಪ ಜೋಪಾನವಾಗಿ, ಅದೇ ರೀತಿ ಹಣ್ಣು ಹಂಪಲುಗಳನ್ನು ತಿಂದಾಗಲೂ ಅದಕ್ಕೆ ತಕ್ಕನಾದ ಸ್ವಲ್ಪ ಸುಣ್ಣವನ್ನು ಸೇರಿಸಿ ನೀವು ಅದನ್ನು ತಗೊಳ್ಳುವುದಾದರೆ ಈ ಹಣ್ಣುಗಳಿಂದ ಬರುವಂಥ ತುಂಬ ದೊಡ್ಡ ತೊಂದರೆ ಏನಿದೆಯೋ ಅದೆಲ್ಲ ಇದರಲ್ಲಿ ಪರಿಹಾರವಾಗುತ್ತೆ, ಈ ಸುಣ್ಣದಲ್ಲಿ. ಅದಕ್ಕೆ ತಕ್ಕನಾಗಿ ನಾವು ನೀರು ಕುಡಿಯುವಾಗ ಸ್ವಲ್ಪ ಕಿರಾತೆ ಕಡ್ಡಿ ಅನ್ನುವ ಕಿರಾತೆ ಗಿಡದ ಎಲೆಯನ್ನು ಅದರೊಟ್ಟಿಗೆ 1 ಲೋಟಕ್ಕೆ 1 ಎಲೆಯ ಥರ ಪ್ರಕಾರ ಅದಾಕಿ ಕುದಿಸಿ ಕಷಾಯ ಮಾಡಿ ಕುಡಿಯುವುದಾದರೆ ಜ್ವರ ಬರುವುದಕ್ಕೆ ಮುಂಚೆಯೇ ಈ ಜ್ವರವನ್ನು ತಡೆಯುವುದಕ್ಕೆ ತುಂಬ ಲಾಭಕಾರಿಯಾಗಿದೆ ಅದು. ಅದೇ ರೀತಿ ನಮ್ಮ ಪ್ರಾಚೀನ ಆಯುರ್ವೇದದಲ್ಲಿ
5 ತರಹದ ಔಷಧವನ್ನು ಹೇಳ್ತಾ ಇದೆ. ಆ 5ರಲ್ಲಿ ಯಾವುದಾದ್ರೂ ಒಂದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ನೀವು ಈ ಔಷಧವನ್ನು ಉಪಯೋಗಿಸಿ ಜ್ವರದಿಂದ ಮುಕ್ತವಾಗ್ಬೋದು. ಜ್ವರ ಬರುವುದಕ್ಕಿಂತ ಮುಂಚೆಯೇ ಈ ಔಷಧವನ್ನು ನೀವು ಸೇವಿಸಬಹುದು. ಈ ಜ್ವರವನ್ನು ಯಾವ ಕಾರಣಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ನಾನೀಗ ಹೇಳುವ ಈ ಔಷಧದಿಂದ ನಿಮ್ಮ ಜ್ವರವು ಯಾವುದೇ ಥರದ ಜ್ವರವಾದರೂ ನಿಮ್ಮ ಹತೋಟಿಯಲ್ಲಿ ಬರುತ್ತೆ. ಯಾವುದೇ ಥರದ ಹಾನಿಯೂ ನಿಮಗುಂಟಾಗುವುದಿಲ್ಲ. ಪ್ರೀತಿಯ ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಈ ಜ್ವರಕ್ಕೆ ನೀವು ಭಯಪಡುವ ಅವಶ್ಯಕತೆಯೇ ಇಲ್ಲ. ಎಂಥದ್ದೇ ಜ್ವರವಾದರೂ ನಾನು ಈಗ ಹೇಳುವ ಈ ಔಷಧದಲ್ಲಿ ಕಂಪ್ಲೀಟಾಗಿ ಅಂದರೆ ಪರಿಪೂರ್ಣವಾಗಿ ಗುಣಮುಖವಾಗುತ್ತದೆ. ಹಾಗೆ ವೈದ್ಯರ ಸಲಹೆಯಂತೆಯೇ ಈ ಔಷಧವನ್ನು ನೀವು ಉಪಯೋಗಿಸಬಹುದು. ಆಯುರ್ವೇದ ಪ್ರಾಚೀನ ಗ್ರಂಥದಲ್ಲಿ ನಮ್ಮ ಪೂರ್ವಿಕ ಋಷಿಮುನಿಗಳು ಕೊಟ್ಟಂಥ ಒಳ್ಳೆಯ ಉತ್ತಮವಾದ ವರದಾನವೇ ಆಗಿದೆ ಇದು. ಯಾವುದೇ ಜ್ವರಕ್ಕೆ ನೀವು ನಾನು ಹೇಳುವ ಈ ಔಷಧವನ್ನು, ಈ 5 ಔಷಧಗಳನ್ನು ನಿಮ್ಮ ಮನೆಯಲ್ಲಿ ಇದ್ದರೆ ಜ್ವರ ಬರುವುದಕ್ಕಿಂತ ಮುಂಚೆಯೇ ನೀವು ಈ ಔಷಧವನ್ನು ಮಾಡಿಕೊಂಡು ಜ್ವರಮುಕ್ತವಾಗಿ ಭಯಭೀತಿ ಇಲ್ಲದೆ ನೀವು ನಿಮ್ಮ ದಿನಗಳನ್ನು ಮುಂದೂಡಬಹುದು. ಈ ಔಷಧಗಳನ್ನು ಸಾಧಾರಣ ಎಲ್ಲ ಆಯುರ್ವೇದ ಅಂಗಡಿಗಳಲ್ಲಿ, ಆಯುರ್ವೇದ ಔಷಧಗಳನ್ನು ಮಾರುವ ಜಾಗಗಳಲ್ಲಿ ನಿಮಗೆ ಸಿಗುತ್ತದೆ. ಈ ಔಷಧಗಳು ಕೆಲವೊಂದು ಗಿಡಗಳು ನಿಮಗೆ ಸುಲಭವಾಗಿ ನಮ್ಮ ಸುತ್ತಮುತ್ತಲು ಸಿಗುವಂಥ ಗಿಡಗಳೇ. ಕೆಲವೊಂದು ಗಿಡಗಳು ಮಾತ್ರ ನೀವು ಸ್ವಲ್ಪ ಗುರುತು ಪರಿಚಯದಲ್ಲಿ ಇರುವವರ ಹತ್ರ ಕೇಳಿ ಅದನ್ನು ಸಂಗ್ರಹಿಸಿಟ್ಟುಕೊಂಡು ಈ ಕಷಾಯವನ್ನು ಮಾಡಿ ಕುಡಿಯೋದಾದರೆ ಖಂಡಿತವಾಗಲೂ ನಿಮ್ಮ ಜ್ವರಗಳು ಪರಿಪೂರ್ಣವಾಗಿ ಗುಣವಾಗುತ್ತದೆ. ಯಾವುದೇ ಜ್ವರಕ್ಕೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಜ್ವರ ಬರುವ ಮೊದಲೇ ನೀವು ಈ ಔಷಧವನ್ನು ಕುಡಿಯಬಹುದು. ಅದೇ ರೀತಿ ಈ ಜ್ವರಕ್ಕೆ ಭಯಪಡುವ ಅವಶ್ಯಕತೆಯೇ ಇಲ್ಲ. ಹಾಗೆ ಉಚಿತ ವೈದ್ಯರುಗಳ ಸಲಹೆಯನ್ನು ನೀವು ಇದರಲ್ಲಿ ಪಡೆದುಕೊಳ್ಳುವುದು ಅತ್ಯುತ್ತಮವಾಗಿದೆ. ಈ ಔಷಧಗಳ ಹೆಸರುಗಳನ್ನು ನಾನು ಓದ್ತೇನೆ. ಅದನ್ನು ನೀವು ಅಂಗಡಿಗಳಲ್ಲಿ ಸುತ್ತಮುತ್ತಲಿನಲ್ಲಿ ಸಂಗ್ರಹಿಸಿಟ್ಕೊಂಡು ಈ ಔಷಧಗಳನ್ನು ಮಾಡಿ ಈ ಔಷಧಗಳನ್ನು ಕಷಾಯಗಳನ್ನು ಉಪಯೋಗಿಸಬಹುದು. ಈ ಕಷಾಯಗಳ ಮೊದಲನೇ ಕಷಾಯದ ಹೆಸರು ಕುಟಿಜ ಮರ. ಎಲ್ಲರೂ ಪರಿಚಿತವಾಗಿರುವ ಗಿಡಗಳೇ ಕುಟಿಜ ಮರ. ಬೇಪಾಲೆ ಅಂತ ಒಂದು ಗಿಡಗಳಿದೆ. ಪಡೋಲ ಪತ್ರ, ಕಟುರೋಹಿಣಿ, ಇದು ಮೊದಲನೇ ಔಷಧ. ಇಷ್ಟನ್ನು ಎಲ್ಲ ಸಮಭಾಗವಾಗಿ ತೆಗೆದು ಒಂದು ಟೈಮಿಗೆ 60 ಗ್ರಾಮ್ ಈ ಔಷಧವನ್ನು ತೆಗೆದು 8 ಲೋಟ ನೀರು ಹಾಕಿ ಅದನ್ನು ಕುದಿಸಿ 1.5 ಲೋಟ ಮಾಡಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಜ್ವರ ಇದ್ದರೂ ಜ್ವರ ಇಲ್ಲದೇ ಇದ್ದರೂ ನೀವು ಇದನ್ನು ಉಪಯೋಗಿಸ್ಬೋದು. ಹಾಗೆ ಒಂದು ದಿನ ನೀವು ಕುಡಿದ ತಕ್ಷಣವೇ ನಿಮ್ಮ ಜ್ವರ ಕಂಟ್ರೋಲಿಗೆ ಬರುತ್ತೆ. ಹಾಗೆ ಜ್ವರ ಕಡಿಮೆಯಾಗುವವರೆಗೆ, ಸಂಪೂರ್ಣವಾಗಿ ಗುಣಮುಖರಾಗುವವರೆಗೆ ಇದನ್ನು ಮಾಡಬಹುದು. ಎರಡನೇ ಕಷಾಯ ಪಡೋಲ ಪತ್ರ, ಸೋಗದ ಬೇರು, ಆಬುದ ಹುಲ್ಲು ಅಂತಾರೆ. ಅದು ಇಂಗ್ಲೀಷಲ್ಲಿ ಗ್ರಾಸ್ ನೆಟ್ ಅಂತಾರೆ ಅದಕ್ಕೆ. ಇಲ್ಲ ನಮ್ಮ ಸುತ್ತಮುತ್ತಲು ತೆಂಗಿನ ಗಿಡದ ಸುತ್ತಮುತ್ತಲೆಲ್ಲ ಮರಳಿರುವ ಜಾಗದಲ್ಲಿ ಜಾಸ್ತಿ ಬೆಳೆಯುವಂಥ ಗಿಡ ಗ್ರಾಸ್ ನೆಟ್ ಅನ್ನೋದು. ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದು ಗ್ರಾಸ್ ನೆಟ್ ಸಿಗುತ್ತದೆ. ಅದೇ ರೀತಿ ಅಡವಿ ಬಳ್ಳಿ ಅನ್ನೋ ಒಂದು ಗಿಡ ಇದೆ. ಅದು ಅಡವಿಯಲ್ಲಿ ಸಿಗುವಂಥದ್ದು. ಅಡವಿ ಅಂದರೆ ಕಾಡುಗಳಲ್ಲಿ ಬೇಲಿಯ ಸೈಡ್ಗಳಲ್ಲಿ ತುಂಬ ಬೆಳೆಯುವಂಥ ಗಿಡಗಳು. ಆ ಗಿಡದ ಬೇರು ಮತ್ತು ಅದರೊಟ್ಟಿಗೆ ಬೇಪಾಲೆ, ಕಟುರೋಹಿಣಿ ಇಷ್ಟನ್ನು ನೀವು ಸಂಗ್ರಹಿಸಿಟ್ಕೊಂಡು ಸಮವಾಗಿ ಎಲ್ಲವನ್ನು ಶೇಖರಿಸಿ ಅದಕ್ಕೆ ಇದರ ಮೊದಲೇ ಹೇಳಿದ ಹಾಗೆ ಆ ಕಷಾಯವನ್ನು ಮಾಡಿ ಉಪಯೋಗಿಸುವುದು. ಮೂರನೇ ಕಷಾಯ ಬೇವಿನ ಚಕ್ಕೆ, ಪಡೋಲ ಮೂಲ, ಒಣ ದ್ರಾಕ್ಷಿ, ತ್ರಿಫಲ, ಬೇಪಾಲೆ
ಗ್ರಾಸ್ ನೆಟ್, ಹಬದ ಹುಲ್ಲು ಅಂತಾರೆ ಕನ್ನಡದಲ್ಲಿ. ಇದಿಷ್ಟನ್ನು ಸಮವಾಗಿ ಸೇರಿಸ್ಕೊಂಡು ಮೊದಲ ಹೇಳಿದ ಹಾಗೆ ಕಷಾಯವನ್ನು ಮಾಡುವಂಥದ್ದು. 4ನೇ ಕಷಾಯ ಅಮೃತಬಳ್ಳಿ, ನೆಲ್ಲಿಕಾಯಿ, ಹಬದ ಹುಲ್ಲು, ಕಟುರೋಹಿಣಿ. ಇದು ಮೊದಲು ಹೇಳಿದ ಹಾಗೆ ಇದನ್ನು ಉಪಯೋಗಿಸುವುದು. 5ನೇ ಕಷಾಯ ಕಿರಾತೆ, ಅಮೃತಬಳ್ಳಿ, ಶ್ರೀಗಂಧ ಚಕ್ಕೆ, ಒಣಶುಂಠಿ ಇಷ್ಟನ್ನು ಸೇರಿಸಿ ಮೊದಲ ಹೇಳಿದ ಹಾಗೆ ಅದೇ ರೀತಿ ಕಷಾಯವನ್ನು ಮಾಡಿ ಕುಡಿಯುವಂಥದ್ದು. ಇನ್ನು ತುಂಬ ಕಠಿಣವಾದ ಜ್ವರ ಬಂದರೆ ಇನ್ನೊಂದು ಔಷಧ ಇದೆ. ಕಿರಾತೆ ಕಡ್ಡಿ, ಕೊತ್ತಂಬರಿ ಬೀಜ, ದೇವದಾರು ಚಕ್ಕೆ, ಒಣಶುಂಠಿ ಇದಿಷ್ಟು ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಯಾವುದೇ ಜ್ವರ ನಿಮ್ಮ ಅಕ್ಕಪಕ್ಕದಲ್ಲಿ ಸುಳಿಯಲು ಸಾಧ್ಯವೇ ಇಲ್ಲ. ಅದೇ ರೀತಿ ಈ ಔಷಧವನ್ನು ನೀವೆಲ್ಲರೂ ಉಪಯೋಗಿಸಿ ಭಯಮುಕ್ತರಾಗಿ ಬಾಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಮೊದಲೇ ಹೇಳಿದ ಹಾಗೆ ಉಪವಾಸ ಅನ್ನೋದು ಅತ್ಯುತ್ತಮ ಔಷಧವಾಗಿದೆ. ಆದಷ್ಟು ಹಣ್ಣು ಹಂಪಲುಗಳನ್ನು ತಿನ್ನುವಾಗ ಒಳ್ಳೆಯದನ್ನು ನೋಡಿ ತಿನ್ನಿ. ಆದಷ್ಟು ಮಾಲಿನ್ಯ ರಹಿತವಾಗಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡಿ. ಶುಚಿಯಾಗಿಟ್ಕೊಳ್ಳಿ ಎಲ್ಲವನ್ನು. ಈ ಹಣ್ಣು ಹಂಪಲುಗಳನ್ನು ತಿನ್ನುವಾಗ ಸುಣ್ಣವನ್ನು ಸೇರಿಸುವುದು ಮರೆಯಬೇಡಿ. ಸ್ಪೆಷಲಿ ಜ್ಯೂಸುಗಳಲ್ಲಿ ಸುಣ್ಣವನ್ನು ಸೇರಿಸಿ ಕುಡಿದ್ರೆ ಅತ್ಯುತ್ತಮವಾಗಿದೆ. ಒಳ್ಳೆಯ ಆರೋಗ್ಯವನ್ನು ಸಿಗುತ್ತದೆ. ಅದೇ ರೀತಿ ನಿಮಗೆ ಬೇರೆ ಕಾಯಿಲೆಗಳನ್ನು ಬರುವುದಕ್ಕೆ ಅದನ್ನು ತಡೆಯುತ್ತದೆ, ಬರುವ ಕಾರಣವನ್ನು ತಡೆಯುತ್ತದೆ.